ಸೊ ಎಲ್ಲರಲ್ಲೂ ಒಂದು ಗಮನದಲ್ಲಿರಲಿ, ನಾಳೆಯಿಂದ ರಾಷ್ಟ್ರೀಯ ಜನಗಣತಿ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. 2 ಹಂತಗಳಲ್ಲಿ ಈ ಜನಗಣತಿ ಪ್ರಕ್ರಿಯೆಯನ್ನ ಸರ್ಕಾರ ನಡೆಸಿದೆ. ಜನಗಣತಿ ಆರಂಭ ಆಗ್ತಾ ಇದೆ. ವಿಷಯ ಅಂತ ಅಂದ್ರೆ ಈ ಬಾರಿ ಒಂದು ವಿಶೇಷವಾದಂತ ಅನುಕೂಲ ಇದೆ. ಅದೇನು ಅಂತ ಅಂದ್ರೆ ವೆಬ್ ಪೋರ್ಟಲ್ ಮುಖೇನವಾಗಿ ಸ್ವಯಂ ಗಣತಿ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಏಪ್ರಿಲ್ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಸ್ವಯಂ ಗಣತಿಗೆ ಅವಕಾಶವನ್ನ ಕೊಡಲಾಗಿದೆ. ಏಪ್ರಿಲ್ 16ರಿಂದ ಮೇ 15ರ ತನಕ ಅಂದ್ರೆ ಹೆಚ್ಚು ಕಡಿಮೆ 1 ತಿಂಗಳು ಮನೆಗೆ ಭೇಟಿ ಕೊಟ್ಟು ಗಣತಿ ಕಾರ್ಯ ನಡೆಯುತ್ತೆ. ಆನ್ಲೈನ್ ಭೌತಿಕ ಗಣತಿಗೆ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. GBI ಇದಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿನಲ್ಲೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ರಾಷ್ಟ್ರೀಯ ಜನಗಣತಿ 2027ರ ಪ್ರಕ್ರಿಯೆ ನಾಳೆಯಿಂದ ಆರಂಭ ಆಗ್ತಾ ಇರೋದು. 2 ಹಂತಗಳಲ್ಲಿ ನಾನು ಈಗ ತಾನೇ ಹೇಳಿದಾಗೆ ಈ ಜನಗಣತಿ ನಡೆಯುತ್ತೆ. ಸೆಲ್ಫ್ ಆಗಿ ನಾವು ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಮನೇಲಿ ಎಷ್ಟು ಮಂದಿ ಇದ್ದೀವಿ, ಆಮೇಲೆ ಅದರಲ್ಲಿ ಕ್ವಶನೇರಲ್ಲಿ ಹಲವು ಪ್ರಶ್ನೆಗಳಿರುತ್ತೆ. ಅಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ನಾವು ಸ್ವಯಂ ಗಣತಿ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಇಲ್ಲ 1 ತಿಂಗಳು ಮನೆಗೂ ಭೇಟಿ ಕೊಟ್ಟು ಸಿಬ್ಬಂದಿಯೂ ಕೂಡ ಗಣತಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಆನೇಕಲ್ನಲ್ಲೂ ಕೂಡ ಅಷ್ಟೇ ಬೀದಿ ನಾಯಿಗಳ ಅಟ್ಟಹಾಸದಿಂದಾಗಿ ಜನ ಹೈರಾಣಾಗ್ಬಿಟ್ಟಿದ್ದಾರೆ. ಅದರಲ್ಲೂ ಈ ಕೆಲ ನಾಯಿಗಳಿಗೆ ಒಂದು ದುರ್ಬುದ್ಧಿ ಇರುತ್ತೆ. ಯಾರಾದರೂ ಈ ಬೈಕಲ್ಲಿ ಕಾರಲ್ಲಿ ಹೋಗ್ತಾ ಅವ್ರನ್ನ ಅಟ್ಯಾಕ್ ಮಾಡ್ಬಿಡೋದು. ಇಲ್ಲೂ ಅಷ್ಟೇ ಈ ಬೀದಿ ನಾಯಿ ಹಾವಳಿಗೆ ಈ ಬೈಕ್ ಸವಾರರೆಲ್ಲ ಬಹಳ ಹೈರಾಣಾಗ್ಬಿಟ್ಟಿದ್ದಾರಂತೆ. ವಾಹನ ಸವಾರರ ಮೇಲೆ ಈ ನಾಯಿಗಳು ಎಗರ್ತಾ ಇವೆ. ಸಿಕ್ಕವರ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇವೆ. CCTVಯಲ್ಲಿ ನಾಯಿ ದಾಳಿಯ ದೃಶ್ಯ ಸೆರೆಯಾಗಿದೆ. ಆಟ ಆಡೋಕೆ ಬಂದಂತ ಮಕ್ಕಳ ಮೇಲೂ ಕೂಡ ದಾಳಿ ಮಾಡ್ತಾ ಇವೆ. ಸೂರ್ಯ ಸಿಟಿ ಫೇಸ್ 1ರಲ್ಲಿ ಹೀಗೆ ನಾಯಿಗಳ ಕಾಟ ಮಿತಿ ಮೀರಿದೆಯಂತೆ. ಬೀದಿ ನಾಯಿಗಳಿಂದಾಗಿ ಕಚ್ಚಿಸಿಕೊಂಡು ಆಸ್ಪತ್ರೆ ಪಾಲಾಗ್ತಾ ಇದ್ದಾರೆ ಬಹಳ ಮಂದಿ ಅನ್ನೋದು ತಿಳಿದು ಬರ್ತಾ ಇದೆ. ಒಂದು 3 ತಿಂಗಳ ಹಿಂದೆ ನನ್ನ ಮಗನಿಗೆ 4 ನಾಯಿ ಅಟ್ಯಾಕ್ ಮಾಡ್ತು. ನಾವು ಅದನ್ನು ಯಾಕೆ ಏನು ಅಂತ ಅಸೋಸಿಯೇಷನ್ ಅವ್ರಿಗೆ ಹೇಳಿದ್ದಕ್ಕೆ ಅವರು ನಾವು ಕಂಪ್ಲೇಂಟ್ ಆಲ್ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ರು. ಸರಿ ನಾವು ಒಂದು ಕಂಪ್ಲೇಂಟ್ ಕೊಡೋಣ ಅಂತ 112ಗೂ ಫೋನ್ ಮಾಡಿ ಹೇಳಿ ಪೊಲೀಸವರೆಲ್ಲ ಬಂದಿದ್ದರು. ಇಲ್ಲಿ ಊಟ ಹಾಕಿ ನಾಯಿಗಳನ್ನ ಸ್ವಂತ ನಾಯಿಗಳ ಥರ ಇಲ್ಲಿ ಸಾಕ್ತಾ ಇದ್ದಾರೆ. ಅದೇ ಬೀದಿ ನಾಯಿಗಳನ್ನೇ ಆ ಥರ ಮಾಡಿ ಸಾಕ್ತಾ ಇದ್ದಾರೆ. ನನ್ನ ಮಗನಿಗೆ 4 ನಾಯಿ ಅಟ್ಯಾಕ್ ಮಾಡ್ತಂದ್ಬಿಟ್ಟು ನಾನು ಸುಮ್ಮನೆ ನನಗೂ ಯಾಕೆ ಬೇರೆ ಏನಾನ ಮಾಡ್ಕೊಳ್ಳಿ, ಬೇರೆಯೊಬ್ಬರ ಥರ ನಾನು ಇರೋಣ ಅಂತ ಅಂದ್ಕೊಂಡಿದ್ರು. ನನಗೆ ಅದಾಗಲ್ಲ. ಯಾಕಂದರೆ TVನಲ್ಲಿ ವಿಡಿಯೋ ನೋಡೋದು ತುಂಬ ಸುಲಭ, ಆದರೆ ಅವ್ನು ನೋವು ಕೊಟ್ಟಿರೋದಲ್ಲ, ಅಲ್ಲಿ ಕಿರ್ಚಾಡಿರೋದು ನನಗೆ ಮಾತ್ರ ಗೊತ್ತು ಯಾಕೆ ಏನು ಅಂತ. ತುಂಬ